ತುಂಬಾ ಕತ್ತಲಿದೆ. ಕತ್ತಲಲ್ಲಿ ಪಕ್ಷಿಗಳು ಕೂಗುತ್ತಿವೆ. ನೇಚರ್ನಲ್ಲಿ ಇದ್ರೆ ಹೇಗಿರುತ್ತೆ ಅಂತ ಜನ ಸಾಮಾನ್ಯವಾಗಿ ಹೆದರ್ತಾರೆ. ಅಂದ್ರೆ ಕಾಡಿಗೆ ಹೋಗೋದು ಅಂದ್ರೆ ಒಂದು ಭಯ ಇರುತ್ತೆ. ಹುಲಿ ಅಂದ್ರೆ ಇಷ್ಟ, ಆದ್ರೆ ಹುಲಿ ಹತ್ತಿರ ಇರೋದು ಅಂದ್ರೆ ಹುಲಿ ಇದ್ರೆ ಧೈರ್ಯ, ಬೇರೆ ಪ್ರಾಣಿಗಳು ಬರಲ್ಲ. ಪತ್ರಿಜಿ ಇದ್ರೆ ಧೈರ್ಯ, ಆನಂದ, ಭಯ ಎಲ್ಲವೂ ಇರುತ್ತೆ. ಒಂದು ವಿಷಯದಲ್ಲಿ ನೀನು ಸಾಯಬೇಕು, ಇಲ್ಲದಿದ್ದರೆ ಪತ್ರಿಜಿ ನಿನ್ನನ್ನು ಕೊಲ್ಲುತ್ತಾರೆ. ಈ ಎರಡೇ ಕಂಡೀಷನ್ಸ್ ಇರೋದು. ಅವರು ಹೇಳೋ ರೀತಿ ಅಷ್ಟು ಕಠಿಣವಾಗಿರುತ್ತೆ. ಅವರ ಕೋಪ ಏನಿದ್ರು ಅಜ್ಞಾನದ ಮೇಲೆ ಇರೋ ಕೋಪ. ನಮ್ಮ ಊರು, ದೇಶ, ಪ್ರದೇಶ ಯಾವುದೂ ಅಲ್ಲ. ಆದರೂ ನೀವು ಮೊದಲು ಶಾಕಾಹಾರಿಗಳಾದರೆ 50% ಗೆದ್ದಂತೆ. ತಾವು ನಂಬಿರೋ ಆ ಸತ್ಯವನ್ನ, ವಿಷಯವನ್ನು ಮಂಡಿಸುವಾಗ ಸ್ವಲ್ಪವೂ ಅಂಜದೆ ಅಷ್ಟು ಧೈರ್ಯದಿಂದ ಹೇಳುವುದು ಖಂಡಿತವಾಗಿಯೂ ಅದು ಸಾಮಾನ್ಯವಲ್ಲ. ಇರೋ ದೃಷ್ಟಿಯಲ್ಲಿ ಒಂದೇ ವಿಷಯ, ಯಾರು ಧ್ಯಾನ ಮಾಡ್ತಾರೋ, ಯಾರು ಧ್ಯಾನ ಪ್ರಚಾರ ಮಾಡ್ತಾರೋ ಅವರು ನನ್ನವರು ಅನ್ನೋದು ಇವರ ತತ್ವ. ಅಂಥವ್ರು ಒಂದು ಸಣ್ಣ ಗುಡಿಸಲಿದ್ದು ಕೂಡ ಹೋಗಿ ಅವರ ಜೊತೆ ಕೂರೋ ಮನಸ್ಥಿತಿ ಇವರದು. ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಅಹೋಬಿಲಂಗೆ ಹೋಗ್ತಾ ಇದ್ದೆ. ಒಂದು ಹಳ್ಳಿಯ ಹೋಟೆಲ್ ಮುಂದೆ ಗಾಡಿ ನಿಲ್ಲಿಸಿ ಇಳಿದೆ. ಅಲ್ಲಿ ಪತ್ರಿ ಸರ್ ಫೋಟೋ ಇರ್ಬೋದು. ಇವರು ಯಾರೋ ಮಹಾನ್ ಭಾವರು ಸರ್. ಒಂದು ಪುಟ್ಟ ಹಳ್ಳಿಯ ಸಣ್ಣ ಹೋಟೆಲ್ ಅದು. ಅಲ್ಲಿ ಅಷ್ಟೊಂದು ಚೈತನ್ಯ ಮೂಡಿದೆ ಅಂದ್ರೆ ಯೋಚನೆ ಮಾಡಿ, ಜನರಲ್ಲಿ ಇವರು ಎಂಥ ಆಳವಾದ ಅನುಭೂತಿ ಮೂಡಿಸಿದ್ದಾರೆ. ಒಮ್ಮೆ ಮನೇಲಿದ್ದಾಗ ಲೇಡೀಸ್ ಯಾರಾದ್ರೂ ಬಂದು ಇವರನ್ನ ಏನಾದ್ರೂ ಕೇಳಿದ್ರೆ, ಸರ್ ನಿಮ್ಮನ್ನು ಕೇಳಲು ಎಲ್ಲರಿಗೂ ಭಯವಂತೆ, ನೀವು ಜೋರಾಗಿ ಬೈತೀರೆಂದು ಅವರು ಹೆದರುತ್ತಾರೆ ಅಂದಾಗ, ನಾನು ಯಾರಿಗೆ ಬೈದಿದ್ದೇನೆ? ನನ್ನನ್ನು ನಾನೇ ಬೈಕೊಳ್ತಾ ಇರೋದು. ಅವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಸರ್, ಹೊರಗಡೆ ಮಕ್ಕಳಿಗೆ ಎಷ್ಟೇ ಕೋಪ ತೋರಿಸಿದ್ರು ಅವರ ಒಳಗಿರೋ ಆ ಪ್ರೀತಿನ ನಾನು ಅವರಲ್ಲಿ ನೋಡಿದ್ದೀನಿ. ಅದು ನಿಜವಾದ ವಾತ್ಸಲ್ಯ, ತಾಯಿಗಿಂತಲೂ ಹೆಚ್ಚಿನ ಪ್ರೀತಿ ಅದು. ಅತಿಥಿ ಸತ್ಕಾರವನ್ನು ಅವರಿಂದ ಕಲಿತೆ. ಅಲ್ಲಿಯವರೆಗೂ ನಮ್ಮ ಅನುಭವದಲ್ಲಿ ಡ್ರೈವರ್ ಎಂದರೆ ನಾವು ಕೆಳಗೆ ಕೂರುತ್ತಿದ್ದೆವು. ಆದರೆ ಅವರು ನಮ್ಮನ್ನು ಡ್ರೈವರ್ ಪಾಕದಲ್ಲಿ ಕೂರಿಸಿ ಊಟ ಬಡಿಸಿ ತಿನ್ನಿಸಿ ಆಮೇಲೆ ಕಳುಹಿಸುತ್ತಿದ್ದರು. ಅವರು ಆ ಮಟ್ಟಕ್ಕೆ ತಲುಪಲು ಅದೆಷ್ಟೋ ಕಷ್ಟಗಳನ್ನು ಅನುಭವಿಸಿ, ಅವಮಾನಗಳನ್ನು ಸಹಿಸಿಕೊಂಡು ಕುಟುಂಬದ ಅವಶ್ಯಕತೆಗಳನ್ನು ಬದಿಗೊತ್ತಿದ್ದಾರೆ. ಪಿರಮಿಡ್ ಪಾರ್ಟಿ ಬಗ್ಗೆ ಸರ್ ಹೇಳ್ತಿದ್ರು, ನಮಗೆ ರಾಮರಾಜ್ಯ ಬೇಕು ಅಂತ. ನಾವು ಯಾವುದರಲ್ಲೂ ಕಡಿಮೆ ಇಲ್ಲ. ನಾವು ಯಾಕೆ ರಾಜ್ಯಭಾರ ಮಾಡಬಾರದು? ಒಬ್ಬ ರಾಜ ಆಡಳಿತ ಮಾಡ್ತಿದ್ದಾನೆ ಅಂದರೆ ಅವನ ಮೈಂಡ್ ಸೆಟ್ ಸ್ಪಿರಿಚುವಲ್ ಆಗಿರಬೇಕು. ಬುದ್ಧ ಇರಲಿ, ರಾಮ ಇರಲಿ ಅಥವಾ ಕೃಷ್ಣ ಇರಲಿ, ಅವರೆಲ್ಲ ಧ್ಯಾನ ಮಾಡಿನೇ ಅಲ್ವಾ ರಾಜರಾಗಿ ರಾಜ್ಯವನ್ನು ಆಳಿದ್ದು. ಅದು ಸಾಧ್ಯನಾ ಇಲ್ವಾ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಧ್ಯಾನವನ್ನು ಪರಿಚಯಿಸಬೇಕು ಅನ್ನೋ ಉದ್ದೇಶ ಇತ್ತು. ನಾವು ಗೆಲ್ತೀವಾ ಇಲ್ವಾ ಅನ್ನೋದು ಎರಡನೇ ಮಾತು. ಹಾಗಾಗಿ ಅವರು ಯಾವತ್ತೂ ಮೆಂಬರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಇಷ್ಟೇ ನಂಬರ್ ಇರಬೇಕು ಅನ್ನೋ ಆಲೋಚನೆ ಅವ್ರಿಗೆ ಯಾವತ್ತೂ ಇರಲಿಲ್ಲ. ಅವರ ಆಲೋಚನೆ ಏನಂದ್ರೆ, ಕೇವಲ ಒಬ್ಬರು ಬಂದರೂ ಸಾಕು, ನಾನು ಅಂದುಕೊಂಡಿದ್ದನ್ನ ಹೇಳಲೇಬೇಕು ಅಂತ ಅಷ್ಟೇ. ನಿಜವಾಗಿಯೂ ಅದು ತುಂಬಾ ಕಷ್ಟದ ಕೆಲಸ. ಆ ಕಾಲದಲ್ಲಿ 10 ಜನ ಇದ್ರೆ ಅದೇ ದೊಡ್ಡ ವಿಷಯ. ನಾವು ಯಾವತ್ತಾದ್ರೂ ಊಹಿಸಿದ್ವಾ ನಮ್ಮ ಮೂವ್ಮೆಂಟ್ ಇಷ್ಟು ಹೈ ಲೆವೆಲ್ಗೆ ಬರುತ್ತೆ ಅಂತ, ಇಷ್ಟು ಪ್ರಚಾರ ಆಗುತ್ತೆ ಅಂತ ಕಂಡಾಗ್ಲೆಲ್ಲ ಅವರು ಎಷ್ಟು ಸಲ ಹೇಳಿದ್ದಾರೆ ಅಲ್ವಾ. ಇಲ್ಲದಿದ್ದರೆ ಡಿಸೆಂಬರ್ನ ಆ ಚಳಿಯಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು, ಅವನಿಗೆ ಬಿಸಿ ನೀರು ಕೂಡ ಇಲ್ಲ, ಹಾಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಎದ್ದು ಬಂದು ಕೂರೋ ಅವಶ್ಯಕತೆ ಏನಿದೆ ಅಂತ ನನಗೆ ಅರ್ಥ ಆಗಲ್ಲ. ಅವನಿಗೆ ಇದರಿಂದ ಏನು ಸಿಗುತ್ತೆ? ಒಬ್ಬಿಬ್ಬರಲ್ಲ, 5,000 10,000 ಜನ. ಆಗ ಎಲ್ಲರಿಗೂ ತಿಳಿಯಿತು PSSM ಅಂದ್ರೆ ಏನು ಅಂತ, ಪತ್ರಿಜಿ ಅಂದ್ರೆ ಯಾರು ಅಂತ ತಿಳಿಯಿತು. ಈ ಧ್ಯಾನ ಅಂದ್ರೆ ಏನು, ಆನಾಪಾನಸತಿ ಅಂದ್ರೆ ಏನು, ಪಿರಮಿಡ್ಸ್ ಅಂದ್ರೆ ಏನು ಅಂತ ಎಲ್ಲರಿಗೂ ತಿಳಿಯಿತು. ಹಾಗಾಗಿ ಪ್ರತಿ ಊರಲ್ಲೂ ಪಿರಮಿಡ್ ಬರಬೇಕು ಅಂತ ಅವರು ಹೇಳ್ತಿದ್ರು. ಅದೇ ಆಗಿರೋದು.
ಪ್ರಪಂಚದಲ್ಲಿ ಹಿಂದೆಂದೂ ಇಲ್ಲದ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ಪರಿಚಯಿಸಿ ಅವುಗಳನ್ನು ನಿರ್ಮಿಸಿದರು. ಇದು ಕೇವಲ ಪತ್ರಿ ಸರ್ ಪ್ರಾಜೆಕ್ಟ್ ಮಾಡಿದ ಪಿರಮಿಡ್ ಧ್ಯಾನ ಕೇಂದ್ರಗಳು ಮಾತ್ರ, ಇಂಡಿಯಾದಲ್ಲಿ ಬೇರೆಲ್ಲೂ ಇಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ದುಡ್ಡಿಗೋಸ್ಕರ ಮಾಡಿದ್ರು. 200 ಕೋಟಿ 300 ಕೋಟಿ 400 ಕೋಟಿ ತಗೊಂಡು ದುಡ್ಡು ನೋಡ್ಕೊಂಡು ಮಾಡಿದ್ರು. ಆದರೆ ಇಲ್ಲಿ ₹1 ತಗೊಳ್ಳಲ್ಲ. ಅವರ ಫ್ಯಾಮಿಲಿ, ಅವರ ಸ್ವಂತ ಜೀವನ, ಅವರ ಹೆಲ್ತ್ ಎಲ್ಲವನ್ನೂ ನೀವೇ ಮಾಡಿದ್ದೀರಿ. ಆದರೆ ಪತ್ರಿ ಸರ್ ಅನ್ನೋ ವ್ಯಕ್ತಿ ಎಂಥವ್ರು ಅಂದರೆ, ನಿಜವಾಗಿಯೂ ನಾವು ದೇವರು ಅಂತೀವಲ್ಲ, ಆ ಪಾತ್ರಕ್ಕೆ ಅವರು ಸರಿಯಾಗಿ ಹೊಂದುತ್ತಾರೆ. ಅವರ ಮಾತು ಮತ್ತು ಕೃತಿ ಒಂದೇ. ಅದು ಪ್ಯೂರ್ ಅವತಾರ, ಸಂಪೂರ್ಣ ಅವತಾರ.